ನೋಡಬಹುದು ಸ್ನೇಹಿತರೆ, ನಮ್ಮ ಕನ್ನಡ ಸಾಂಗ್ ಕೂಡ ಪ್ಲೇ ಮಾಡಿದ್ದೀನಿ. ಯಾವುದೇ ಒಂದು ಮಲ್ಟಿ ಪ್ಲೇ ಬ್ಯಾಕ್ ಟು ಗ್ಯಾಜೆಟ್ ಓಲ್ಡ್ ಕನ್ನಡ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲಿ ಕಾಣಿಸುವಂತ ಬೆಲ್ ಬಟನ್ ಪ್ರೆಸ್ ಮಾಡಿ. ಯಾಕಂದ್ರೆ ನಾವು ಮಾಡುವಂತ ಯೂನಿಕ್ ಆದ ಗ್ಯಾಜೆಟ್ ಗಳು ವಿಡಿಯೋ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಮೊದಲೇ ಬರುತ್ತೆ ಅಂತ. ಇವತ್ತು ನನ್ನ ಜೊತೆ ಒಂದು ಬೆಸ್ಟ್ ಪ್ರೊಜೆಕ್ಟರ್ ಇರುವಂತಂದ್ರೆ ಹೊಸದಾಗಿ ಲಾಂಚ್ ಆಗಿರುವಂತ TS ಅಂದ್ರೆ ಟೆಕ್ನಿಕಲ್ ಸೊಲ್ಯೂಷನ್ ಅವರದು ಒಂದು ಬೆಸ್ಟ್ ಪ್ರೊಜೆಕ್ಟರ್ ಇದೆ. ಇದರ ಲೂಮಿನೆನ್ಸ್ ಕೇಳಿದ್ರೆ ಶಾಕ್ ಆಗ್ತಿರೋ ಗುರು, 13,000 ಲೂಮಿನೆನ್ಸ್ ಇರುವಂತ ಒಂದು ಪ್ರೊಜೆಕ್ಟರ್ ಅಂತ ಹೇಳ್ಬೋದು. ಯಾರ್ಯಾರು ಅಂದ್ರೆ ಪ್ರೊಫೆಷನಲ್ ಆಗಿ ಒಂದು ಪ್ರೊಜೆಕ್ಟರ್ ನ ನಿಮ್ಮ ಮನೆಯಲ್ಲಿ ಸೆಟಪ್ ಮಾಡ್ಕೊಂಡು ಒಂಥರ ನೀವು ಫಿಲಿಂ ಥಿಯೇಟರ್ ಅಲ್ಲಿ ಯಾವ ತರ ಬರುತ್ತೋ ಆ ತರ ನಿಮ್ಮ ಮನೆಯಲ್ಲಿ ನೀವು ಒಂದು ಎಕ್ಸ್ಪೀರಿಯನ್ಸ್ ನ ಪಡ್ಕೋಬಹುದು ಪ್ರೊಜೆಕ್ಟರ್ ಅಲ್ಲಿ. ಯಾಕಂದ್ರೆ 13,000 ಲೂಮಿನೆನ್ಸ್ ಆಗಿ ಬ್ರೈಟ್ನೆಸ್ ಗುರು, ನಾನು ಒಂಥರ ಸೈಕ್ ಆಗೋಗ್ಬಿಟ್ಟೆ. ಇಷ್ಟೊಂದು ಬ್ರೈಟ್ನೆಸ್ ಅನ್ನೋದು ಫಸ್ಟ್ ಟೈಮ್ ನೋಡ್ತಾ ಇರೋದು. ಆ ಮಾಮೂಲಿ ನಿಮಗೆ 6,500 8,000 ಮತ್ತೆ ನಿಮಗೆ 10,000 ಲೂಮಿನೆನ್ಸ್ ವರೆಗೂ ನಾನು ನಿಮಗೆ ಪ್ರೊಜೆಕ್ಟರ್ ನ ರಿವ್ಯೂ ಮಾಡಿದ್ದೀನಿ. ಬಟ್ ಇದು ಬಂದ್ಬಿಟ್ಟು 13,000 ಲೂಮಿನೆನ್ಸ್ ಗುರು, ನಿಜಕ್ಕೂ ಒಂಥರ ಸೂಪರ್ ಆಗಿರುವಂತ ಒಂದು ಪ್ರೊಜೆಕ್ಟರ್ ಅಂತ ಹೇಳ್ಬೋದು. ಹಾಗೆ ನಿಮಗೆ ನೋಡಬಹುದು ಒಂಥರ ಬಾಕ್ಸ್ ಕ್ವಾಲಿಟಿಯಲ್ಲಿ ನಿಮ್ಗೆ ಒಂದು 2 ಲಕ್ಷ 3 ಲಕ್ಷ ರೂಪಾಯಿದು ಒಂದು ಪ್ರೊಜೆಕ್ಟರ್ ಇರುವಂತದ್ದು. ಬಟ್ ಇದರ ಲುಕ್ಗೆ ನಾನು ಬಿದ್ದೋದೆ ಗುರು, ನಿಜವಾಗ್ಲೂ ಒಂಥರ ಇಂಪ್ರೆಸಿವ್ ಆಗಿರುವಂತ ಒಂದು ಮಾಡೆಲ್ಸ್ ಅಂತ ಹೇಳ್ಬೋದು. ಈ ಮಾಡೆಲ್ ಬಂದ್ಬಿಟ್ಟು ನಿಮಗೆ ಕಂಪ್ಲೀಟ್ಲಿ ಆಂಡ್ರಾಯ್ಡ್ ಮಾಡೆಲ್ ಆಗಿರೋದ್ರೆ ಇದರಲ್ಲಿ ನಿಮಗೆ ಯೂಟ್ಯೂಬ್ ಆಗಲಿ, ನೆಟ್ಫ್ಲಿಕ್ಸ್ ಆಗಲಿ, ಹಾಟ್‌ಸ್ಟಾರ್ ಆಗಿರಲಿ, ಪ್ರತಿಯೊಂದು OTT ಆಪ್ ಗಳನ್ನು ಕೂಡ ನೀವು ವೈರ್ಲೆಸ್ ಸ್ಟ್ರೀಮ್ ಮುಖಾಂತರ ಕೂಡ ಯೂಸ್ ಮಾಡಬಹುದು ಗುರು. ಅಂದ್ರೆ ಇಲ್ಲಿ ವೈಫೈ ಇದೆ, ಬ್ಲೂಟೂತ್ ಇದೆ, ಎಲ್ಲ ಫೀಚರ್ಸ್ ಇರುವಂತ ಒಂದು ಅಮೇಜಿಂಗ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಹಾಗೆ ಇದನ್ನ ನಾನು ಕ್ವಿಕ್ ಆಗಿ ಇವಾಗ ಅನ್ಬಾಕ್ಸಿಂಗ್ ಕೂಡ ಮಾಡ್ತೀನಿ, ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇದು ಯಾವ ತರ ಯೂಸ್ ಮಾಡಬೇಕು, ಹಾಗೆ ನಿಮಗೆ ಇದ್ರ ಪಿಕ್ಚರ್ ಕ್ವಾಲಿಟಿ ಯಾವ ತರ ಬರುತ್ತೆ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ತಿಳ್ಕೊಂಬರೋಣ. ಹಾಗೆ ಮೊದಲಿಗೆ ನೋಡ್ತಿರ್ಬೋದು ನೀವು ಬಾಕ್ಸ್ ನೋಡಕ್ಕೆ ನಿಮಗೆ ಈ ರೀತಿ ಕಾಣಿಸ್ತಿದೆ. ನಿಜಕ್ಕೂ ಒಂದು ಬಾಕ್ಸ್ ಒಂಥರ ಪ್ರೀಮಿಯಂ ಲುಕ್ ಅಲ್ಲಿ ಇದೆ ಗುರು. ನಿಜವಾಗ್ಲೂ ಒಂದು 2 ಲಕ್ಷ 3 ಲಕ್ಷ ರೂಪಾಯಿಗೆ ಒಂದೊಂದು ಕೊಟ್ಟು ಪರ್ಚೇಸ್ ಏನ್ ಮಾಡ್ತೀರಾ ಅದೇ ಲುಕ್ ಅಲ್ಲಿ ಇರುವಂತದ್ದು. ಬಟ್ ಪ್ರೈಸ್ ಕೂಡ ನಾನು ಇವಾಗ ಮೆನ್ಷನ್ ಮಾಡ್ತೀನಿ. ತುಂಬಾ ಜನ ಕೇಳ್ತಿರ್ತಾರೆ ಮೊದಲಿಗೆ ಪ್ರೈಸ್ ಹೇಳ್ಬಿಡಿ ಅಂತ ಹೇಳ್ತಿರ್ತಾರೆ. ಸೊ ಪ್ರೈಸ್ ಹೇಳುವ ಸಮಯನೂ ಕೂಡ ನಾನು ಮಾಡ್ತೀನಿ. ಮೊದಲಿಗೆ ಪ್ರಾಡಕ್ಟ್ ಹೆಂಗಿದೆ ಅಂತ ತಿಳ್ಕೊಂಡ್ಕಿಂತ ಮುಂಚೆ ಇದ್ರದ್ದು ನೋಡೋಣ. ಕೆಲವೊಂದಿಷ್ಟು ಸ್ಪೆಸಿಫಿಕೇಶನ್ ಒಂದು ಬ್ರ್ಯಾಂಡ್ ಬಂದ್ಬಿಟ್ಟು ನಿಮಗೆ ಟೆಕ್ನಿಕಲ್ ಸೊಲ್ಯೂಷನ್ ಅವರಾಗಿರುತ್ತೆ. ಇದರ ವಾರಂಟಿ ವಿಚಾರಕ್ಕೆ ಏನಾದರೂ ಬರೋದಾದ್ರೆ 1 ಇಯರ್ ವಾರಂಟಿ ಇರುತ್ತೆ, 1 ಇಯರ್ ಫ್ರೀ ಸರ್ವಿಸ್ ಗುರು. ನಿಜಕ್ಕೂ 2 ಇಯರ್ಸ್ ವಾರಂಟಿ ಕೊಡುವಂತ ಏಕೈಕ ಬ್ರ್ಯಾಂಡ್ ಅಂತ ಹೇಳ್ಬೋದು. ಎಲ್ಲಾ ಬ್ರ್ಯಾಂಡ್ ಗಳು ನಿಮಗೆ 1 ಇಯರ್ ವಾರಂಟಿ ಕೊಟ್ಟರೆ ಇದರಲ್ಲಿ ನಿಮಗೆ 2 ವರ್ಷಗಳ ಕಾಲ ವಾರಂಟಿ ಇರುವಂತದ್ದು ನಿಜವಾಗ್ಲೂ ಒಂಥರ ಸೂಪರ್ ಬಾದ ವಿಷಯ ಅಂತ ಹೇಳ್ಬೋದು. ಸೊ ಹಾಗೆ ನೋಡಬಹುದು ಕೆಲವೊಂದಷ್ಟು ನಿಮಗೆ ಇದು TS-LT20A+ ಅನ್ನೋ ಒಂದು ಮಾಡೆಲ್ ಆಗಿರುತ್ತೆ. ಸೊ ನೀವು ಇದನ್ನು ಕೂಡ ಸ್ಕ್ರೀನ್ ಶಾಟ್ ಏನಾದ್ರು ನಿಮಗೆ ಈ ಪ್ರೊಜೆಕ್ಟರ್ ಬೇಕು ಅಂದ್ರೆ ಇದನ್ನ ಸ್ಕ್ರೀನ್ ಶಾಟ್ ಹೊಡೆದು ಕೂಡ ನಮಗೆ ಕಳಿಸಬಹುದು ಇದು ಬೇಕು ಅಂತ. ಸೊ ನೋಡಬಹುದು 1920 ಪಿಕ್ಸೆಲ್ಸ್ 180 ಪಿಕ್ಸೆಲ್ಸ್ ವರೆಗೂ ನಿಮಗೆ ಮ್ಯಾಕ್ಸಿಮಮ್ ಸಪೋರ್ಟ್ ಮಾಡುತ್ತೆ. 4K ಸಪೋರ್ಟ್ ಮಾಡುವಂತ ಒಂದು ಪ್ರಾಜೆಕ್ಟರ್ ಅಂತಾನೆ ಹೇಳ್ಬೋದು. ನೀವು ಒಂಥರ ಸೂಪರ್ ಅಂತ ಹೇಳ್ಬೋದು. ಇನ್ನು MRP ವಿಚಾರಕ್ಕೆ ಬರೋದಾದ್ರೆ ಇಲ್ಲೇ ನೋಡಬಹುದು ನೀವು ಲೂಮಿನೆನ್ಸ್ ವಿಚಾರಕ್ಕೆ ಬಂದ್ರೆ 13,000 ಲೂಮಿನೆನ್ಸ್ ಇದೆ. ಇದೊಂಥರ ಹೈಲೈಟ್ಸ್ ಆಗ್ಬೋದು. ಯಾಕಂತಂದ್ರೆ ಸುಮಾರು ನಾನು ಪ್ರೊಜೆಕ್ಟರ್ ನಿಮಗೆ ರಿವ್ಯೂ ಮಾಡಿದ್ದೀನಿ 8,000 6,000 7,000 ಸೊ ಈ ತರ ಲೂಮಿನೆನ್ಸ್ ಇರುವಂತದ್ದು. ಬಟ್ ಇದ್ರ 13,000 ಲೂಮಿನೆನ್ಸ್ ಅದೇ ಫಸ್ಟ್ ಟೈಮ್ ನಾನು ಈ ಪ್ರಾಜೆಕ್ಟರ್ ನ ರಿವ್ಯೂ ಮಾಡ್ತಾ ಇರೋದು. ಓಕೆ, ಸೊ ನೋಡಬಹುದು ನೀವು ಕೆಜಿ ಬಂದ್ಬಿಟ್ಟು ಜಸ್ಟ್ ನಿಮಗೆ 2.5 kg ಇರುತ್ತೆ ಈ ಪ್ರಾಜೆಕ್ಟರ್. ಸೊ ನೀವು ಎಲ್ಲಾದ್ರೂ ಕ್ಯಾರಿ ಕೂಡ ಮಾಡಬಹುದು. ಹಾಗೆ ನೀವು ಔಟ್ ಸೈಡ್ ಏನಾದ್ರು ನೀವು ಪಾರ್ಟಿ ಏನಾದ್ರು ಮಾಡ್ತಿದ್ರೆ ಅಥವಾ ನೀವು ಏನಾದ್ರು ಕೆಫೆಗೆ ಏನಾದ್ರು ಹಾಕೊಳ್ತೀನಿ ಅಂತಂದ್ರೆ ಅಥವಾ ದಾಬಾಗಳಿಗೆ ಹಾಕೋತೀನಿ, ಒನ್ ಆಫ್ ದ ಪ್ರೀಮಿಯಂ ಪ್ರೊಜೆಕ್ಟರ್ ಅಂತ ಹೇಳ್ಬೋದು. ಓಕೆ, ಸೊ ಅದು ಬಿಟ್ಟರೆ ನಿಮಗೆ ಕಲರ್ ಅಲ್ಲಿ ವೈಟ್ ಇರುವಂತದ್ದು. ಹಾಗೆ ನಿಮಗೆ ಡೈರೆಕ್ಟ್ ಆಗಿ MRP ವಿಚಾರಕ್ಕೆ ಬಂದ್ಬಿಡ್ತೀನಿ ಗುರು. ನೀವು ನೋಡಬಹುದು ನೀವು 54,999 ರೂಪಾಯಿ ಅಂದ್ರೆ 55,000 ರೂಪಾಯಿ MRP ಇರುವಂತದ್ದು. ಬಟ್ ನಮ್ಮ ಗ್ಯಾಜೆಟ್ ಅಪ್ ಕಡೆಯಿಂದ ನಿಮಗೆ ನಾವು ಕೊಡ್ತಾ ಇರೋದು 21,000 ರೂಪಾಯಿಗೆ ನಿಮಗೆ ಈ ಪ್ರಾಡಕ್ಟ್ ಸಿಗ್ತದೆ. ಅಪ್ ನಿಮಗೆ 75 to 80% ಆಫ್ ಗುರು. ಓಕೆ, ಸೊ ಇದೇನಾದ್ರು ಪ್ರಾಜೆಕ್ಟ್ ನಿಮಗೆ ಇಷ್ಟ ಆದ್ರೆ ನೀವು ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ಕಾಲ್ ಮಾಡ್ಬಿಟ್ಟು ಆರ್ಡರ್ ಕೂಡ ಮಾಡ್ಕೊಳ್ಬಹುದು. ಹಾಗೆ ಇದನ್ನ ಈಗ ಅನ್ಬಾಕ್ಸಿಂಗ್ ಮಾಡೋಣ. ಮೊದಲಿಗೆ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ, ನೋಡಬಹುದು ನೀವು. ಸೊ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಿಮಗೆ ವೆಲ್ಕಮ್ ಅನ್ನೋ ಒಂದು ಸಿಂಬಲ್ ಕೂಡ ಕಾಣಿಸುವಂಥದ್ದು. ಸೊ ಒಳ್ಳೆ ಪ್ರೀಮಿಯಮ್. ಹಾಗೆ ನೋಡ್ಬೋದು ನೀವು ಪ್ರಾಡಕ್ಟ್ ನಿಮಗೆ ಈ ತರ ಬಾಕ್ಸ್ ಅಲ್ಲಿ ಇರುವಂಥದ್ದು. ಓಕೆ, ನಾನು ಇದನ್ನ ಇವಾಗ ಓಪನ್ ಕೂಡ ಮಾಡ್ತಾ ಇದ್ದೀನಿ. ಓಹೋ, ನೋಡ್ಬೋದು ನೀವು. ಮೊದಲಿಗೆ ಇದನ್ನ ಕನೆಕ್ಟ್ ಮಾಡೋಕ್ಕೋಸ್ಕರ ನಿಮಗೆ ಒಂದು ಕೇಬಲ್ಸ್ ಕೂಡ ಇರುವಂಥದ್ದು, ಅಂದ್ರೆ ಪವರ್ ಕೇಬಲ್ಸ್ ಕೂಡ ಇರುವಂಥದ್ದು. ಹಾಗೆ ನಿಮಗೆ ಜಾಕ್ ಕೂಡ ಇರುವಂಥದ್ದು. ಸೊ ಅದನ್ನ ಬಿಟ್ರೆ ಬೇರೆ ಏನಿದೆ ಅಂತ ನೋಡೋದಾದ್ರೆ ಡೈರೆಕ್ಟ್ ಆಗಿ ನಿಮಗೆ ರಿಮೋಟ್ ಕೂಡ ಕಾಣಿಸ್ತಿದೆ. ಮೊದಲಿಗೆ ಲುಕ್ ಕ್ವಾಲಿಟಿಯಲ್ಲಿ ನಿಜವಾಗ್ಲೂ ಅಂತ ಹೆವಿ ಪ್ರೀಮಿಯಂ ಬಿಲ್ಡ್ ಕ್ವಾಲಿಟಿ ಹೊಂದಿರುವಂತ ಒಂದು ರಿಮೋಟ್ ಅಂತ ಹೇಳ್ಬೋದು. ಇದ್ರ ಮೇಲೆ ಆಮೇಲೆ ಮಾತಾಡ್ತೀನಿ ನಾನು. ಸೊ ಮೊದಲಿಗೆ ನಿಮಗೆ ಡೈರೆಕ್ಟ್ ಆಗಿ ನಾನು ಇವಾಗ ಪ್ರಾಜೆಕ್ಟರ್ಗೆ ಬಂದ್ಬಿಡೋಣ. ಪ್ರಾಜೆಕ್ಟರ್ ನಿಮಗೆ ಮೇಲ್ಗಡೆ ಒಂದಷ್ಟು ಥರ್ಮಾಕೋಲ್ನ ಈ ತರ ಕೊಟ್ಟಿದ್ದಾರೆ. ಸೊ ಪ್ರಾಡಕ್ಟ್ ಯಾವುದೇ ರೀತಿ ಡ್ಯಾಮೇಜ್ ಆಗದೆ ಇರಲಿ ಅಂತ. ಸೊ ಅದ್ರ ಮೇಲೆ ಒಂದು ನಿಮಗೆ ಪ್ಲಾಸ್ಟಿಕ್ ಬ್ಯಾಗ್ನ ಕೊಟ್ಟಿದ್ದಾರೆ, ಅಂತಂದ್ರೆ ಒಂದು ಕವರ್ನ ಕೊಟ್ಟಿರುವಂಥದ್ದು. ಸೊ ಅದನ್ನ ಡೈರೆಕ್ಟ್ ಆಗಿ ಓಪನ್ ಮಾಡ್ತಿದ್ದಾಗೆ ನಿಮಗೆ ಒಂದು ವೈಟ್ ಕಲರ್ ಅಲ್ಲಿ ಗುರು, ನಿಜಕ್ಕೂ ಒಂಥರ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ನೋಡ್ಬೋದು, ನೀವೇ ಜಡ್ಜ್ ಕೂಡ ಮಾಡ್ಬೋದು ಎಷ್ಟೊಂದು ಕ್ಯೂಟ್ನೆಸ್ ಆಗಿದೆ. ಮತ್ತೆ ಇದು ನಿಮಗೆ
21,000 ಪ್ರೊಜೆಕ್ಟರ್ ಅಂತ ಅನ್ಸೋದೆಲ್ಲ 2 ಲಕ್ಷ 3 ಲಕ್ಷ ಕೊಟ್ಕೊಂಡು ನೀವೇನು ಒಂದು ಪ್ರೊಜೆಕ್ಟರ್ ತಗೋತೀರಾ ಅದೇ ತರ ಇರುವಂತದ್ದು ಬಿಲ್ಡ್ ಕ್ವಾಲಿಟಿ ಸಕ್ಕದಾಗಿದೆ ಅನ್ಕೊಳ್ಬಹುದು. ನೋಡಬಹುದು ವೈಟ್ ಕಲರ್ ಅಲ್ಲಿ ನಿಮಗೆ ತುಂಬಾನೇ ಚೆನ್ನಾಗಿರುವಂತದ್ದು. ಬನ್ನಿ ಇದರ ಸ್ಪೆಸಿಫಿಕೇಶನ್ಸ್ ಹಾಗೆ ಇದು ಯಾವ ತರ ಕೆಲಸ ಮಾಡುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಂಬರೋಣ. ವಿಚಾರಕ್ಕೆ ಬರೋದ್ರೆ ಪ್ರೊಜೆಕ್ಟರ್ ನಿಮಗೆ ಈ ತರ ಕಾಣಿಸುವುದು ಮೇಲ್ಗಡೆ ನೋಡಬಹುದು ಒಂದಷ್ಟು ನಿಮಗೆ ಸ್ಪೆಸಿಫಿಕೇಶನ್ ಇರುವಂತದ್ದು. ಮೊದಲಿಗೆ ನಿಮಗೆ ಮೇಲ್ಗಡೆ ಒಂದು ಬ್ರ್ಯಾಂಡ್ ನ ಲೋಗೋ ಇರುವಂತದ್ದು, ಟೆಕ್ನಿಕಲ್ ಸೊಲ್ಯೂಷನ್ ಅವರದ್ದು ಒಂದು ಬ್ರ್ಯಾಂಡ್ ನ ಲೋಗೋ ಇರುವಂತದ್ದು. ಹಾಗೆ ನೋಡೋಣ ಒಂದಷ್ಟು ನಿಮಗೆ ಇಲ್ಲಿ ಬಟನ್ಸ್ ಇರುವಂತದ್ದು, ಬಟ್ ಇದು ಬಟನ್ಸ್ ನಿಮಗೆ ಟಚ್ ಇಂದ ವರ್ಕ್ ಆಗುವಂತ ಒಂದು ಬಟನ್ಸ್ ಅಂತ ಹೇಳ್ಬೋದು. ಇಲ್ಲಿ ನೀವು ಮ್ಯಾನ್ಯುವಲ್ ಆಗಿ ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ರಿಮೋಟ್ ನಿಮಗೆ ಒಂದು ವೇಳೆ ಕಳೆದ್ರು ಕೂಡ ನೀವು ಇಲ್ಲಿಂದನೂ ಕೂಡ ನೀವು ಇದನ್ನ ಹ್ಯಾಂಡಲ್ ಮಾಡ್ಕೋಬಹುದು. ಯಾವ ತರ ಅಂತೀರಾ ನೋಡಬಹುದು ನೀವು. ಇದು ಟಚ್ ಇಂದ ನಿಮಗೆ ಕಂಟ್ರೋಲ್ ಆಗುವಂತ ಬಟನ್ಸ್ ತರ ಕಾಣಿಸುತ್ತೆ. ನಿಮಗೆ ಇದು ಟಚ್ ಒಂಥರ ಪ್ರೀಮಿಯಂ ಲುಕ್ ಅಲ್ಲಿ ಕೊಟ್ಟಿರುವಂತದ್ದು. ಹಾಗೆ ನಿಮಗೆ ಇದರ ಲೆಫ್ಟ್ ಅಂಡ್ ರೈಟ್ ಆಗಿರಲಿ, ಓಕೆ ಬಟನ್ಸ್ ಆಗಿರಲಿ, ಪವರ್ ಅಂಡ್ ಆಫ್ ಆಗಿರಲಿ, ಪ್ರತಿಯೊಂದನ್ನು ಕೂಡ ನೀವು ಮ್ಯಾನ್ಯುವಲ್ ಅಲ್ಲಿ ಕೂಡ ನೀವು ಇದು ಮಾಡ್ಕೋಬಹುದು. ಹಾಗೆ ನೀವು ಈ ಕಡೆ ವಿಚಾರಕ್ಕೆ ಬರೋದಾದ್ರೆ ಇಲ್ಲಿ ಫೋಕಸ್ ಇರುವಂತದ್ದು ಮತ್ತೆ ಕೀ ಸ್ಟೋನ್ ಇರುವಂತದ್ದು. ಅಂದ್ರೆ ನಿಮ್ಮ ಗೋಡೆ ಮೇಲೆ ಅಂದ್ರೆ ನಿಮ್ಮ ಒಂದು ಪರದೆ ಮೇಲೆ ಇದನ್ನ ಬಿಟ್ಟಾಗ ಗೋಡೆ ಮೇಲೆ ಅದು ವೈಟ್ ಗೋಡೆ ಮೇಲೆ ಯಾವ್ದಾದ್ರು ನಡೆಯುತ್ತೆ, ಅಥವಾ ನೀವು ಪರದೆ ಮೇಲೂ ಕೂಡ ಬಿಡಬಹುದು, ಸ್ಕ್ರೀನ್ ಮೇಲೆ ಯಾವ್ದಾದ್ರು ನಡೆಯುತ್ತೆ. ಬಟ್ ಅಲ್ಲಿ ನಿಮಗೆ ಬಿಟ್ಟಾಗ ಅಡ್ಜಸ್ಟಬಲ್ ಗೋಸ್ಕರ ಅಂದ್ರೆ ನಿಮಗೆ ಫೋಕಸ್ ಮಾಡೋಕೋಸ್ಕರ ನಿಮಗೆ ಮ್ಯಾನ್ಯುವಲ್ ಆಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ಲಾರಿಟಿನ ಇಲ್ಲಿ ನೀವು ಅಡ್ಜಸ್ಟ್ ಕೂಡ ಮಾಡ್ಕೋವಂತ ಒಂದಷ್ಟು ನಿಮಗೆ ರೋಲಿಂಗ್ ಬಟನ್ಸ್ ಕೂಡ ಇರುವಂತದ್ದು. ಹಾಗೆ ನಿಮಗೆ ಬ್ಯಾಕ್ ಸೈಡ್ ನ ವಿಚಾರಕ್ಕೆ ಬರೋದಂದ್ರೆ ಒಂದು ಪ್ರೀಮಿಯಂ ಲುಕ್ ಅಲ್ಲಿ ಕೊಟ್ಟಿರುವಂತದ್ದು. ನೋಡಬಹುದು ನೀವು ಇಲ್ಲಿ ಒಂದಷ್ಟು ಫಂಕ್ಷನ್ಸ್ ಕೂಡ ಇರುವಂತದ್ದು. ಇದ್ರಲ್ಲಿ ನಿಮಗೆ ಡಬಲ್ HDMI ಕೇಬಲ್ಸ್ ಬರುವಂತದ್ದು. ಗುರು ನಿಜಕ್ಕೂ ಒಂಥರ ಸಖತ್ತಾಗಿದೆ, ಒಂದು ಒಳ್ಳೆ ಆಪ್ಷನ್ ಅನ್ಬೋದು. ಇಲ್ಲಿ ನೀವು ಟಿವಿ ಕೂಡ ನಿಮ್ಮ DTH ಆಗಿರಲಿ, ನಿಮ್ಮ ಕೇಬಲ್ಸ್ ಆಗಿರಲಿ ಯಾವ್ದಾದ್ರೂ ನೀವು ಇಲ್ಲಿ ಕನೆಕ್ಟ್ ಮಾಡ್ಕೊಂಡು ನೀವು ದೊಡ್ಡ ಅಂದ್ರೆ 300 ಇಂಚಸ್ ಗಳಷ್ಟು ದೊಡ್ಡದಾಗಿ ನೀವು ನಿಮ್ಮ ಟಿವಿನ ಕೂಡ ಇದರಲ್ಲಿ ನೀವು ಕನೆಕ್ಟ್ ಮಾಡ್ಕೊಂಡು ನೋಡ್ಕೋಬಹುದು. ಹಾಗೆ ನಿಮಗೆ AV ಫುಡ್ ಕೂಡ ಇದೆ. ಹಾಗೆ ನಿಮಗೆ ಆಡಿಯೋ ಜಾಕ್ಸ್ ಕೂಡ ಇರುತ್ತೆ. ಅಂದ್ರೆ ನೀವು ಮ್ಯಾನ್ಯುವಲ್ ಅಲ್ಲಿ ಕೂಡ ವೈರಿಂದ ಮುಖಾಂತರ ಕೂಡ ನಿಮ್ಮ ಹೋಮ್ ಥಿಯೇಟರ್ ಆಗಿರಲಿ, ನಿಮ್ಮ ಹತ್ರ ಏನಾದ್ರು ಸೌಂಡ್ ಬಾರ್ಸ್ ಏನಾಗಿರಲಿ ಅದರಿಂದ ಕೂಡ ಕನೆಕ್ಟ್ ಮಾಡ್ಕೋಬಹುದು. ಹಾಗೆ ವೈರ್ಲೆಸ್ ಕಡೆಯಿಂದ ಕನೆಕ್ಟ್ ಮಾಡ್ಕೋಬಹುದು ಗುರು. ಯಾಕಂದ್ರೆ ಬ್ಲೂಟೂತ್ 5.1 ಇರೋದ್ರಿಂದ ನಿಮಗೆ ಆಟೋಮೆಟಿಕ್ ಆಗಿ ಅಂದ್ರೆ ಫಾಸ್ಟ್ ಆಗಿ ಹೆವಿ ಫಾಸ್ಟ್ ಆಗಿ ನಿಮಗೆ ಒಂದು ನಿಮ್ಮ ಸಿಸ್ಟಮ್ಗೆ ಕನೆಕ್ಟ್ ಆಗುವಂತದ್ದು ಒಂದು ಒಳ್ಳೆ ವಿಷಯ. ಹಾಗೆ ನಿಮಗೆ USB ನಿಮಗೆ ಡಬಲ್ ಇರುವಂತದ್ದು. ಇದು ಒಂದರ ನಿಮಗೆ ಸಖತ್ತಾಗಿ ಡಬಲ್ USB ಕೊಡೋದ್ರಿಂದ ಒಂದು ಸೂಪರು. ಮತ್ತೆ ಆಯರ್ ಸೆನ್ಸರ್ಸ್ ಕೂಡ ಇರುವುದರಿಂದ, ಹಾಗೆ RJ45 ನಿಮಗೆ ಒಂದು ಸಾಕೆಟ್ ಕೂಡ ಇರುವಂತದ್ದು ಒಂದು ಒಳ್ಳೆ ವಿಷಯ. ಹಾಗೆ ನೋಡಬಹುದು ನೀವು ಇದರಲ್ಲಿ ಒಂದು ಸ್ಪೀಕರ್ ಇರ್ಬೋದು, 10 ವ್ಯಾಟ್ ನ ಒಂದು ಸ್ಪೀಕರ್ ಇದೆ. ಹೆವಿ ಇಂಪ್ರೆಸಿವ್ ಅಂತ ಹೇಳ್ಬೋದು. ಬೇರೆ ಪ್ರೊಜೆಕ್ಟರ್ ಗಳಲ್ಲಿ ನಿಮಗೆ 5 ವ್ಯಾಟ್ ಕೊಟ್ಟಿರ್ತಾರೆ, ಬಟ್ ಇದರಲ್ಲಿ 10 ವ್ಯಾಟ್ ಒಂದು ಸ್ಪೀಕರ್ ಕೊಟ್ಟಿರುವಂತದ್ದು ಓಕೆ ಅಂತಾನೆ ಹೇಳ್ಬೋದು. ಹಾಗೆ ನೀವು ಇಷ್ಟು ದೊಡ್ಡ ಒಂದು 300 ಇಂಚಸ್ ಅಲ್ಲಿ ನೋಡುವಾಗ ನಿಮಗೆ ಈ ಸ್ಪೀಕರ್ ನಿಮಗೆ ಸಾಕಾಗಲ್ಲ. ನೀವು ಒಂದು ನಿಮ್ಮ ಮನೆಯಲ್ಲಿ ಹೋಮ್ ಥಿಯೇಟ್ರು ಅಥವಾ ನಿಮ್ಮ ಡಾಲ್ಬಿ ಯಾವುದಾದ್ರೂ ಒಂದು ಸಿಸ್ಟಮೆಟಿಕ್ ನೀವು ಇದನ್ನ ಕನೆಕ್ಟ್ ಮಾಡ್ಕೊಂಡ್ರೆ ಸೇಮ್ ನಿಮಗೆ ಒಂದು ಥಿಯೇಟರ್ದ ಅಲ್ಲಿ ಏನು ಎಕ್ಸ್ಪೀರಿಯನ್ಸ್ ಇರುತ್ತೋ ಅದನ್ನ ನಿಮ್ಮ ಮನೆಯಲ್ಲಿ ಕೂಡ ಪಡ್ಕೊಳ್ಬಹುದು. ಹಾಗೆ ನೋಡೋ ಒಂದು ಪವರ್ಗೋಸ್ಕರ ನಿಮಗೆ ಒಂದು ಸಾಕೆಟ್ ಕೂಡ ಇರುವಂತದ್ದು. ಹಾಗೆ ನಿಮಗೆ ಇನ್ನೊಂದು ಮೇನ್ ಅಡ್ವಾಂಟೇಜ್ ಅಪ್ಪ ಅಂದ್ರೆ ಇದು ಫಿಲ್ಟರ್ ಅಂದ್ರೆ ಇದರಲ್ಲಿ ಒಂದು ಫಿಲ್ಟರ್ ಕ್ಯಾಪ್ ಕೂಡ ಇರುವಂತದ್ದು. ಸೊ ಅದನ್ನ ಪುಷ್ ಮಾಡಿದ್ರೆ ನಿಮಗೆ ನೋಡಬಹುದು, ಪುಷ್ ಮಾಡಿದ್ರೆ ನಿಮಗೆ ಇದು ಔಟ್ಸೈಡ್ ಈ ತರ ಬರುತ್ತೆ. ಸೊ ಇದನ್ನ ಕ್ಲೀನ್ ಕೂಡ ಮಾಡ್ಕೋವಂತ ಒಂದು ಫೆಸಿಲಿಟಿ ಕೂಡ ಇದರಲ್ಲಿ ಕೊಟ್ಟಿದ್ದಾನೆ, ಒಂದು ಇಂಪ್ರೆಸಿವ್ ಅಂತ ಹೇಳ್ಬೋದು. ಸೊ ಜಸ್ಟ್ ಇದನ್ನ ಪುಷ್ ಮಾಡ್ಬೋದು, ನೀವು ಪುಷ್ ಮಾಡಿದ್ರೆ ಲಾಕ್ ಆಗುತ್ತೆ, ಮತ್ತೆ ಪುಷ್ ಮಾಡಿದ್ರೆ ನಿಮಗೆ ಇದು ಓಪನ್ ಆಗುವಂಥದ್ದು. ಸೊ ಅದು ಬಿಟ್ರೆ ನಿಮಗೆ ಮುಂದ್ಗಡೆ ಬರೋದಾದ್ರೆ ನೋಡ್ಬೋದು ಸಖತ್ ಗುರು, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಇಲ್ಲಿ ಒಂದು ಸೆನ್ಸರ್ ನಿಮಗೆ ಒಂದು ಲೈಟ್ಸ್ ಕೂಡ ಇರುವಂತದ್ದು. ಹಾಗೆ ನೋಡ್ಬೋದು ನೀವು ಹೆವಿ ಪ್ರೀಮಿಯಂ ಆಗಿ ಇದನ್ನ ಬಿಲ್ಡ್ನ ರೆಡಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ನೋಡೋಣ, ಡೈರೆಕ್ಟ್ ಆಗಿ ನೋಡ್ಬೋದು ನೀವು ಲೆನ್ಸ್ ನಿಮಗೆ ನೋಡೋಕೆ ಈ ತರ ಕಾಣಿಸುವಂತದ್ದು ಸಖತ್ತಾಗಿದೆ. ಓವರ್ ಆಲ್ ಬಿಲ್ಡ್ ಕ್ವಾಲಿಟಿ ಮತ್ತೆ ಈ ತರ ಡಿಸೈನ್ ನ ವಿಚಾರಕ್ಕೆ ಬರೋದಾದ್ರೆ ಈ ಪ್ರೈಸ್ ರೇಂಜ್ಗೆ ಅಂದ್ರೆ 21,000 ರೂಪಾಯಿ ಪ್ರೈಸ್ಗೆ ಇದಕ್ಕಿಂತ ಒಳ್ಳೆ ಮಾಡೆಲ್ ಇಲ್ಲ ಅಂತ ಹೇಳ್ಬೋದು. ಬಟ್ ನೆಕ್ಸ್ಟ್ ನಿಮಗೆ ಇದಕ್ಕಿಂತ ಒಳ್ಳೆ ಮಾಡೆಲ್ ಸಿಗಬಹುದು, ಬಟ್ ಇವಾಗ ಇದು ಅಪ್ಗ್ರೇಡ್ ವರ್ಷನ್ ಅಂತಾನೆ ಹೇಳ್ಬೋದು. ಹಾಗೆ ನಿಮಗೆ ಇಲ್ಲಿ ಕೆಳಗಡೆ ಒಂದು ನಿಮಗೆ ಸ್ಕ್ರೂನ ಅಡ್ಜಸ್ಟೇಬಲ್ ಸ್ಕ್ರೂನ ಕೊಟ್ಟಿರುವಂತದ್ದು. ಅಂದ್ರೆ ನಿಮ್ಮ ಟೇಬಲ್ಸ್ ಮೇಲೆ ನೀವು ಏನಾರು ಇಡ್ತೀನಿ ಅಂದ್ರೆ ನೀವು ಅಡ್ಜಸ್ಟೇಬಲ್ ಮುಖಾಂತರ ನೀವು ಈ ತರ ಕೂಡ ಇಟ್ಕೊಳ್ಬಹುದು. ಓಕೆನಾ? ಸೊ ನೋಡ್ಬೋದು ನೀವು, ಸೊ ಈ ತರ ಕೂಡ ನೀವು ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಇಲ್ಲಿ ನೀವು ಗಮನಿಸ್ತಾ ಇರಬಹುದು, ನಾನು ಇದನ್ನ 150 ಇಂಚಸ್ ಅಲ್ಲಿ ನಿಮಗೆ ಇದನ್ನ ಸ್ಕ್ರೀನ್ ಪ್ಲೇ ಮಾಡಿ ನಿಮಗೆ ತೋರಿಸ್ತಾ ಇರುವಂತದ್ದು. ಇದು ಮ್ಯಾಕ್ಸಿಮಮ್ ನಿಮಗೆ 50 ಇಂಚಸ್ ಇಂದ ನೀವು 300 ಇಂಚಸ್ ವರೆಗೂ ಕೂಡ ದೊಡ್ಡದಾಗಿ ಮಾಡ್ಕೋಬಹುದು. ಸೇಮ್ ನಿಮಗೆ ಕ್ಲಾರಿಟಿ ಕೂಡ ನೋಡಬಹುದು. ನೀವು ನಾನು ಗೋಡೆ ಮೇಲೆ ಬಿಟ್ಟಿದ್ದನ್ನ ನಿಮಗೆ ತೋರಿಸ್ತಾ ಇರುವಂತದ್ದು. ನೀವು ಇದನ್ನ ಸ್ಕ್ರೀನ್ ಮೇಲೆ ಕೂಡ ಹಾಕೋಬಹುದು. ನೀವು ವೈಟ್ ಕಲರ್ ಗೋಡೆ ಇದ್ರೆ ಸಾಕು, ನೀವು 50 ಇಂಚಸ್ ಇಂದ ನೀವು ಒಂದು 300 ಇಂಚಸ್ ವರೆಗೂ ನೀವು ದೊಡ್ಡದಾಗಿ ಮಾಡ್ಕೋಬಹುದು. ಸೇಮ್ ನಿಮಗೆ ಸ್ಮಾರ್ಟ್ ಟಿವಿ ಯಾವ ತರ ಮೆನು ಇರುತ್ತೋ ಸೇಮ್ ಅದೇ ರೀತಿ ಇರುವಂತದ್ದು. ಸೊ ಗಮನಿಸಬಹುದು ನೀವು, ಕ್ವಾಲಿಟಿ ಕೂಡ ನಿಮಗೆ ಸಖತ್ತಾಗಿರುವಂಥದ್ದು. ಯಾಕಂದ್ರೆ ಇಲ್ಲಿ 13,000 ಲೂಮಿನೆನ್ಸ್ ಇರೋದ್ರಿಂದ ನಿಮಗೆ HDMI ಫೋರ್ಟ್ ಕೂಡ ಇರುವಂಥದ್ದು. ಹಾಗೆ ನೀವು ಇದನ್ನ ಟಿವಿ ಕೂಡ ಕನೆಕ್ಷನ್ಸ್ ಮಾಡ್ಕೋಬಹುದು. ಸೊ ಓವರ್ ಆಲ್ ನೋಡ್ಬೋದು ನಿಮ್ಗೆ ಕ್ವಾಲಿಟಿ ಮಾತ್ರ ನಿಮಗೆ ಬೆಂಕಿ ಆಗಿದೆ ಅಂತಾನೆ ಹೇಳ್ಬೋದು.
ಏನಾದರೂ DTH ಕನೆಕ್ಷನ್ಸ್ ಏನಾದ್ರು ಇದ್ರೆ ನೀವು ಡೈರೆಕ್ಟ್ ಆಗಿ ಇದರಲ್ಲಿ HDMI ಪೋರ್ಟ್ ಕಡೆಯಿಂದ ನೀವು ಡೈರೆಕ್ಟ್ ಆಗಿ DTH ಕನೆಕ್ಷನ್ ಕೂಡ ನೋಡಬಹುದು. ನಿಮ್ಮ ಚಾನಲ್ನ ನೀವು ಒಂದು ಮಿನಿಮಮ್ ಒಂದು 50 ಇಂಚಸ್ಸಿಂದ ನೀವು ಇದರಲ್ಲಿ 300 ಇಂಚಸ್ವರೆಗೂ ನೋಡ್ಬೋದು. ಹಾಗೆ ನೀವು ನೋಡ್ಬೋದು ನಾನು ಒಂದು DTH ಕನೆಕ್ಷನ್ ಸಹ ಮಾಡ್ಕೊಂಡಿದ್ದೀನಿ. ಈಗ ಜಿಯೋಸ್ DTH ಕೂಡ ಹಾಕ್ಸ್ಕೊಂಡಿರೋದ್ರಿಂದ ನಿಮಗೆ ಯೂಟ್ಯೂಬ್ ಆಗಲಿ, ನೆಟ್ಫ್ಲಿಕ್ಸ್ ಆಗಿರಲಿ, ಹಾಟ್ಸ್ಟಾರ್ ಆಗಿರಲಿ ಅಥವಾ ನಿಮಗೆ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಆಗಲಿ ಪ್ರತಿಯೊಂದು OTT ಆ್ಯಪ್ಗಳನ್ನು ಕೂಡ ನೀವು ಪ್ಲೇಸ್ಟೋರ್ ಮುಖಾಂತರ ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಹಾಗೆ ನೀವು DTH ಕನೆಕ್ಷನ್ ಕೊಟ್ಟು ನಿಮ್ಮ ಚಾನಲ್ಸ್ಗಳನ್ನು ಕೂಡ ದೊಡ್ಡದಾಗಿ ನೋಡ್ಕೊಳ್ಬೋದು. ಮ್ಯಾಕ್ಸಿಮಮ್ ನಿಮಗೆ ಇದು 50 ಇಂಚಸ್ಸಿಂದ ನಿಮಗೆ 300 ಇಂಚಸ್ವರೆಗೂ ನೀವು ದೊಡ್ಡದಾಗಿ ಮಾಡ್ಕೋಬಹುದು. ಹಾಗೆ ಇದು ವಿಡಿಯೋ ಕ್ವಾಲಿಟಿ ವಿಚಾರಕ್ಕೆ ಬರೋದಾದ್ರೆ ಇದು ನಿಮಗೆ 4K ಸಪೋರ್ಟ್ ಮಾಡುವಂತ ಒಂದು ಪ್ರೊಜೆಕ್ಟರ್ ಅಂತ ಹೇಳ್ಬೋದು. ನೋಡೋಣ ಇವಾಗ ನಾನು ಯೂಟ್ಯೂಬ್ನ ಪ್ಲೇ ಮಾಡ್ತೀನಿ, ಇದರ ಕ್ವಾಲಿಟಿ ಯಾವ ತರ ಬರುತ್ತೆ ಅಂತ ಕೂಡ ನೀವು ಜಡ್ಜ್ ಮಾಡ್ಬೋದು. ಡೈರೆಕ್ಟ್ ನಾನು ಇವಾಗ ಯೂಟ್ಯೂಬ್ ಕೂಡ ನಿಮಗೆ ಪ್ಲೇ ಮಾಡಿ ತೋರಿಸ್ತಾ ಇದ್ದೀನಿ, ಕ್ವಾಲಿಟಿ ಯಾವ ತರ ಬರುತ್ತೆ ಅನ್ನೋದನ್ನು ಕೂಡ ನೀವು ಇನ್ನು ನೋಡ್ಬೋದು. ಕರೆಕ್ಟಾಗಿ ನೋಡ್ಬೋದು. ನಮ್ಮ ಕನ್ನಡ ಸಾಂಗ್ ನಾನು ಇವಾಗ ಪ್ಲೇ ಕೂಡ ಮಾಡ್ತಾ ಇದ್ದೀನಿ, ನೋಡ್ಬೋದು. ನನಗಂತೂ ನಿಜವಾಗ್ಲೂ ಒಂಥರ ಸಖತ್ತಾಗಿದೆ ಕ್ವಾಲಿಟಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಪ್ರೈಸ್ ರೇಂಜ್ಗೆ 21,000 ರೂಪಾಯಿ ಪ್ರೈಸ್ಗೆ ನಿಮಗೆ ಇದಕ್ಕಿಂತ ಒಳ್ಳೆ ಕ್ವಾಲಿಟಿ ಸಿಗಲ್ಲ ಅಂತ ಹೇಳ್ಬೋದು. ಅಷ್ಟೊಂದು ಚೆನ್ನಾಗಿರುವಂಥದ್ದು. ಯಾಕಂದ್ರೆ ಇದು 4K ನಿಮಗೆ ಸಪೋರ್ಟ್ ಮಾಡುವಂಥ ಒಂದು ಪ್ರೊಜೆಕ್ಟರ್ ಆಗಿದ್ದರಿಂದ ನಿಮಗೆ ಅಷ್ಟೊಂದು ಕ್ಲಾರಿಟಿ ಆಗಿ ವಿಡಿಯೋನ ನಿಮಗೆ ತೋರಿಸ್ತಾ ಇದೆ ಅಂತಾನೆ ಹೇಳ್ಬೋದು. ನೀವೇ ಕೂಡ ಜಡ್ಜ್ ಮಾಡ್ಬೋದು ಎಷ್ಟೊಂದು ಅಕ್ಯುರೇಟ್ ಆಗಿ, ಅಂದ್ರೆ ಎಷ್ಟೊಂದು ಕ್ಲಾರಿಟಿ ಆಗಿ ನಿಮಗೆ ಒಂದು ವಿಡಿಯೋನ ಇದು ಪ್ರೊಡ್ಯೂಸ್ ಮಾಡುತ್ತೆ ಅಂತ. ಸೊ ಇದು ಬಂದ್ಬಿಟ್ಟು ನಿಮಗೆ 2160 ಪಿಕ್ಸೆಲ್ಸ್ ಅಲ್ಲೂ ನಿಮಗೆ ವಿಡಿಯೋನ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆ 4K ಮತ್ತೆ 8K ಕೂಡ ನಿಮಗೆ ಇದು ಸಪೋರ್ಟ್ ಮಾಡುವಂತ ಒಂದು ಪ್ರೊಜೆಕ್ಟರ್ ಅಂತ ಹೇಳ್ಬೋದು. ಓಕೆ, ಇದು ಬಂದ್ಬಿಟ್ಟು ನಿಮಗೆ ಲೂಮಿನೆನ್ಸ್ ಇನ್ನು ವಿಚಾರಕ್ಕೆ ಬರೋದಾದ್ರೆ ನಿಮಗೆ ಇದರಲ್ಲಿ ಲೂಮಿನೆನ್ಸ್ ಬಂದ್ಬಿಟ್ಟು ನಿಮಗೆ 50,000 ಅವರ್ಸ್ ನಿಮಗೆ ಲೂಮಿನೆನ್ಸ್ ಇರುವಂತದ್ದು. ಹಾಗೆ ನಿಮಗೆ ಮ್ಯಾಕ್ಸಿಮಮ್ ಸ್ಕ್ರೀನ್ ಬಂದ್ಬಿಟ್ಟು 50 ಇಂಚಸ್ ಇಂದ ನಿಮಗೆ ಮಿನಿಮಮ್ 300 ಇಂಚಸ್ ವರೆಗೂ ದೊಡ್ಡದಾಗಿ ಮಾಡ್ಕೋಬಹುದು. ಗುರು ನಿಜಕ್ಕೂ ಒಂಥರ ಸೂಪರ್ ಅಂತಾನೆ ಹೇಳ್ಬೋದು. ವಿಡಿಯೋ ನೀವೇನು ಪ್ಲೇ ಕೂಡ ನಾನು ಮಾಡಿದ್ದೀನಿ, ನೀವೇ ಕೂಡ ಜಡ್ಜ್ ಮಾಡ್ಬೋದು ಎಷ್ಟೊಂದು ಕ್ವಾಲಿಟಿ ಆಗಿ ಬರುವಂತದ್ದು. ಹಾಗೆ IPL ಸ್ಟಾರ್ಟ್ ಆಗಿರೋದ್ರಿಂದ IPL ಮ್ಯಾಚ್ ಕೂಡ ನೀವು ನೋಡ್ಬೋದು. ಒಂಥರ ಸ್ಟೇಡಿಯಂ ಅಲ್ಲೇ ಹೋಗಿ ಕೂತ್ಕೊಂಡಿರ್ತಾರೆ, ನಿಮಗೆ ಫೀಲ್ ಆಗುವಂತದ್ದು. ಗಮನಿಸಬಹುದು ನನ್ನ ಫೋನ್ನಲ್ಲಿರುವ ಸ್ಕ್ರೀನ್ನ ನಾನು ಗೋಡೆ ಮೇಲೆ ಕೂಡ ಬರ್ಸಿದ್ದೀನಿ. ಯಾಕಂದ್ರೆ ನಿಮ್ಗೆ ಇದೇನಾದರೂ ಮಕ್ಕಳಿಗೆ ಟ್ಯೂಷನ್ ಆಗಿರಲಿ ಅಥವಾ ನಿಮ್ಮ ಆಫೀಸ್ ರೂಮಲ್ಲಿ ನೀವು ಈ ಥರ ಒಂದು ಪ್ರೊಜೆಕ್ಟರ್ ರೀತಿ ಏನಾದರೂ ಕೆಲಸ ಮಾಡ್ತಿದ್ರೆ ಸೊ ತುಂಬಾ ಯೂಸ್ ಆಗುವಂಥ ಒಂದು ಅಪ್ಲಿಕೇಶನ್ ಅಂತ ಹೇಳ್ಬೋದು. ನೋಡ್ಬೋದು ನಾನು ಏನೆಲ್ಲ ಯೂಸ್ ಮಾಡ್ತೀನಿ ಅದು ನಿಮಗೆ ದೊಡ್ಡದಾಗಿ ಸ್ಕ್ರೀನಲ್ಲಿ ಕೂಡ ಬರುವಂಥದ್ದು. ಹಾಗೆ ನಾನು ಇದರಲ್ಲಿ ವಿಡಿಯೋ ಕೂಡ ಪ್ಲೇ ಮಾಡ್ಬೋದು. ಹಾಗೆ ವಾಟ್ಸಪ್ ಕೂಡ ನಾನು ಇದರಲ್ಲಿ ಯೂಸ್ ಮಾಡ್ಬೋದು. ಪ್ರತಿಯೊಂದನ್ನು ಕೂಡ ನೀವು ಇದನ್ನು ಗೋಡೆಯಲ್ಲಿ ಅಂದರೆ 300 ಇಂಚಸ್ವರೆಗೂ ನೀವು ದೊಡ್ಡದಾಗಿ ಮಾಡಿಕೊಂಡು ನೀವು ನಿಮ್ಮ ಗೋಡೆಯಲ್ಲಿ ನೀವು ಕೂಡ ನೋಡ್ಬೋದು. ಹಾಗೆ ನಾನು ಇವಾಗ ಒಂದು ವಿಡಿಯೋ ಕೂಡ ನೀವು ಇದರಲ್ಲಿ ಪ್ಲೇ ಮಾಡ್ಬೋದು. ಓಕೆ, ವಿಡಿಯೋ ಕೂಡ ನಾನು ಇವಾಗ ಪ್ಲೇ ಮಾಡ್ತೀನಿ, ನೋಡ್ಬೋದು ನೀವು. ಸೊ ಗಮನಿಸಬಹುದು ನೀವು ಮಾಡಿದಾಗಲೂ ಕೂಡ ಅದೇ ರೀತಿನೇ ಕ್ವಾಲಿಟಿ ಬರುವಂತದ್ದು. ಸೊ ಅದನ್ನ ನಾನು ಪ್ರಾಕ್ಟಿಕಲ್ ಆಗಿ ನಿಮಗೆ ತೋರಿಸ್ಕೊಡ್ತೀನಿ. ಡೈರೆಕ್ಟ್ ಆಗಿ ನೋಡಬಹುದು ನೀವು. ನಾನು ಝೂಮ್ ಮಾಡ್ತಿದ್ರೆ ಅಲ್ಲಿ ಕೂಡ ನಿಮಗೆ ಝೂಮ್ ಆಗುವಂತದ್ದು. ಹಾಗೆ ನಿಮಗೆ ಕ್ವಾಲಿಟಿ ಕೂಡ ನಾನು ಇಟ್ಕೊಳ್ತೀನಿ ಇವಾಗ ಆಗುವಂತದ್ದು. ಇದಕ್ಕೆ ಯಾವುದೇ ರೀತಿಯ ನಾನು ಅವಾಗಲೇ ಹೇಳಿದ ವಿದ್ಯುತ್ ಶಕ್ತಿ ಅವಶ್ಯಕತೆ ಇಲ್ಲ, ಹಾಗೆ ಯಾವುದೇ ರೀತಿ ಮಾನಿಟರ್ ಅವಶ್ಯಕತೆ ಇಲ್ಲ, ಹಾಗೆ ಯಾವುದೇ ರೀತಿ ವೈರಿಂಗ್ ಕೂಡ ಅವಶ್ಯಕತೆ ಇಲ್ಲ. ಸೊ ಕಂಪ್ಲೀಟ್ಲಿ ನಿಮಗೆ ಇದು ಜಸ್ಟ್ ಒಂದು ಇದಕ್ಕೆ ಒಂದೇ ಒಂದು 4G ಸಿಮ್ ಹಾಕೊಂಡು ಈ ದೇಶ ಅಲ್ಲ ಬೇರೆ ಯಾವುದೇ ದೇಶದಲ್ಲಿದ್ರು ಕೂಡ ನಿಮ್ಮ ಮೊಬೈಲ್ ಅಲ್ಲಿ ಯಾವ ನೀವು ವಿಡಿಯೋ ಪ್ಲೇ ಮಾಡಿ ಅಥವಾ ಈ ಮೊಬೈಲ್ ಅಲ್ಲಿ ಬರುವಂತ ಸ್ಕ್ರೀನ್ ನೀವು ಈ ತರ ಒಂದು ದೊಡ್ಡದಾಗಿ ಕೂಡ ನೀವು ಮಾಡ್ಕೊಳ್ಬಹುದು. ಜನ ಕೇಳ್ತಾ ಇದ್ರು ಏನಪ್ಪಾ ಅಂದ್ರೆ ಸರ್ ಇದು 13,000 ಲೂಮಿನೆನ್ಸ್ ಹೊಂದಿರೋದ್ರಿಂದ ಇದು ಬೆಳಕಲ್ಲೂ ಸಹ ಕಾಣಿಸುತ್ತಾ ಪ್ರೊಜೆಕ್ಟರ್ ಅಂತ ಕೇಳ್ತಾ ಇದ್ರು. ನೀವೇ ಗಮನಿಸಬಹುದು ನಾನು ಲೈಟ್ಸ್ ನ ನಿಮಗೆ ಅಷ್ಟು ದೊಡ್ಡದು ಅಂದ್ರೆ ನಿಮಗೆ ನೋಡಬಹುದು LED ಲೈಟ್ 50 ವ್ಯಾಟ್ ನ ಒಂದು LED ಬಲ್ಬ್ ಕೂಡ ಹಾಕಿದ್ದೀನಿ, ನೋಡಬಹುದು ನೀವು ಗಮನಿಸಬಹುದು. ಆ ಒಂದು ಬಲ್ಬ್ ಹಾಕಿದಾಗಲೂ ಕೂಡ ನಿಮಗೆ ಯಾವ ತರ ಒಂದು ಕ್ವಾಲಿಟಿ ಆಗಿ ಬರ್ತಾ ಇದೆ ಅಂತ ನೋಡಬಹುದು. ಆರಾಮವಾಗಿ ನೀವು ಒಂದು ಡೀಸೆಂಟ್ ಬೆಳಕಲ್ಲೂ ಕೂಡ ಈ ಪ್ರಾಜೆಕ್ಟ್ ನ ನೀವು ಆರಾಮಾಗಿ ಯೂಸ್ ಮಾಡಬಹುದು. ಗಮನಿಸಬಹುದು ನೀವು ಕ್ವಾಲಿಟಿ ಕೂಡ ನೀವು ಬೆಳಕಲ್ಲೂ ಸಹ ಯಾವ ತರ ಬರ್ತಾ ಇದೆ ಅಂತ. ಅಂದ್ರೆ ಈ ಪ್ರಾಜೆಕ್ಟರ್ ಏನಾದರೂ ಇಷ್ಟ ಆದ್ರೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ಕಾಲ್ ಮಾಡ್ಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೊಳ್ಬಹುದು. ಅಡ್ರೆಸ್ ಬಂದ್ಬಿಟ್ಟು ನಿಮಗೆ ಮೈಸೂರಲ್ಲಿ ಇರುವಂತದ್ದು. ಮೈಸೂರಲ್ಲೆಲ್ಲಪ್ಪ ಅಂದ್ರೆ ನಿಮಗೆ KR ಹಾಸ್ಪಿಟಲ್ ಪಕ್ಕದಲ್ಲಿ ಕನ್ನಡ ಲ್ಯಾಬ್ ಇರುವಂತದ್ದು. ಅದರ ಪಕ್ಕದಲ್ಲಿ ನಿಮಗೆ ಗ್ಯಾಜೆಟ್ ಹಬ್ ಅನ್ನೋ ಒಂದು ಶಾಪ್ ಕೂಡ ಇರಬಹುದು. ಡೈರೆಕ್ಟ್ ಆಗಿ ನೀವು ವಿಸಿಟ್ ಮಾಡಿ ಕೂಡ ಇದನ್ನ ನೀವು ತಗೊಳ್ಬಹುದು. ಅದಷ್ಟೆಲ್ಲ ನಿಮಗೆ ಬೇರೆ ಕಡೆ ಏನಾದ್ರು ನೀವು ಇದ್ರೆ ಅಂದ್ರೆ ಆಲ್ ಓವರ್ ಇಂಡಿಯಾ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಇರುವಂತದ್ದು. ಅಂದ್ರೆ ಈ ಪ್ರಾಡಕ್ಟ್ ನಿಮ್ಮ ಬಳಿಗೆ ಬಂದ ತಕ್ಷಣ ನೀವು ಪೇಮೆಂಟ್ ಕೂಡ ಮಾಡ್ಕೊಳ್ಬಹುದು. ಆ ತರ ಒಂದು ಆಪ್ಷನ್ಸ್ ಕೂಡ ನಮ್ಮ ಹತ್ರ ಇರುವಂತದ್ದು. ಹಾಗೆ ನಿಮಗೆ ನೋಡಬಹುದು ಓವರ್ ಆಲ್ ಬಿಲ್ಡ್ ಕ್ವಾಲಿಟಿ ಮತ್ತೆ ಈ ಪ್ರೈಸ್ ರೇಂಜ್ಗೆ ಅಂದ್ರೆ 21,000 ರೂಪಾಯಿಗೆ ನಿಮಗೆ 13,000 ಲೂಮಿನೆನ್ಸ್ ಇರುವಂತದ್ದು. ಹಾಗೆ ಆಂಡ್ರಾಯ್ಡ್ ಪ್ರಾಜೆಕ್ಟರ್ ಇರುವಂತದ್ದು. ಅಂದ್ರೆ ಎಲ್ಲ ನೀವು ವೈರ್ಲೆಸ್ ಮುಖಾಂತರ ಕೂಡ ಕನೆಕ್ಟ್ ಮಾಡ್ಕೊಂಡು DTH ಆಗಿರಲಿ ಅಥವಾ ನೀವು ಏನಾದರೂ ಒಂದು ವೈಫೈ ಕನೆಕ್ಟ್ ಕೊಡ್ಕೋಬಹುದು, ಬ್ಲೂಟೂತ್ ಕನೆಕ್ಟ್ ಕೊಡ್ಬೋದು. ಹಾಗೆ ನೀವು ಮಿರಾಕ್ಯಾಸ್ಟ್ ಇರೋದ್ರಿಂದ ನಿಮಗೆ ಬಿಸ್ನೆಸ್ ಪರ್ಪಸ್ ಆಗಿರಲಿ ಅಥವಾ ನೀವೇನಾದ್ರು ಟ್ಯೂಷನ್ ಕೇಳ್ತೀನಿ ಅಂತಂದ್ರೆ ತುಂಬಾನೇ ಯೂಸ್ ಆಗುವಂತ ಒಂದು ಪ್ರಾಜೆಕ್ಟರ್ ಅಂತಾನೆ ಹೇಳ್ಬೋದು. ಸೊ ಈ ಪ್ರಾಜೆಕ್ಟ್ ನಿಮಗೆ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು. ಐ ಮೀನ್ ದಾಬಾಗಳಲ್ಲಾಗಿರಲಿ ಅಥವಾ ರೆಸಾರ್ಟ್ಗಳಲ್ಲಿ, ಕೆಫೆಗಳಾಗಲಿ, ಮನೆಯಲ್ಲಿ ಏನಾದರೂ ಒಂದು ಥಿಯೇಟರ್ನ ರೀತಿ ನೀವೇನಾದರೂ ಒಂದು ರೂಮ್ನ ಸೆಟಪ್ ಮಾಡ್ತೀನಿ ಅಂದರೆ ಎಲ್ಲದಕ್ಕೂ ಯೂಸ್ ಆಗುವಂಥ ಒಂದು ಪ್ರಾಜೆಕ್ಟರ್ ಅಂತಲೇ ಹೇಳ್ಬೋದು. ಹಾಗೆ ನೀವೇನಾದರೂ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು. ಸೊ ನೆಕ್ಸ್ಟು ಗ್ಯಾಜೆಟ್ ಜೊತೆಗೆ ಮತ್ತೆಲ್ಲರಿಗೂ ಸಿಗ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಯಾಕಂದರೆ ಈ ಥರ ಅತಿ ಕಡಿಮೆ ಬೆಲೆ ಅಂದರೆ ಹೊರಗಡೆ ನೀವು ಇದನ್ನೇ ಏನಾದರೂ ತೊಗೊಳಕ್ಕೆ ಹೋಗ್ತೀನಿ ಅಂತಂದರೆ
ಏನಿಲ್ಲ ಅಂದ್ರೂ ನಿಮಗೆ ಒಂದು 30,000 ರೂಪಾಯಿ ಇರುವಂತದ್ದು. ಬಟ್ ನಮ್ಮ ಗ್ಯಾಜೆಟ್ ಹಬ್ ಕಡೆಯಿಂದ ನಿಮಗೆ 55,000 ರೂಪಾಯಿ MRP ಇರುವಂತಹ ಒಂದು ಪ್ರಾಜೆಕ್ಟ್ ಅನ್ನ ನಮ್ಮ ಗ್ಯಾಜೆಟ್ ಹಬ್ ಕಡೆಯಿಂದ ನಿಮಗೆ 21,000 ರೂಪಾಯಿಗೆ ಸಿಗ್ತಾ ಇರುವಂತದ್ದು. ಅದು ಕೂಡ ನಿಮಗೆ 1 ವರ್ಷ ವಾರಂಟಿ, 1 ವರ್ಷ ಫ್ರೀ ಸರ್ವಿಸ್, ಅಂದ್ರೆ ಟೋಟಲ್ ನಿಮಗೆ 2 ವರ್ಷಗಳ ಕಾಲ ವಾರಂಟಿ ಕೂಡ ಸಿಗ್ತಾ ಇರುವಂತದ್ದು. ಸೊ ನೆಕ್ಸ್ಟ್ ಗ್ಯಾಜೆಟ್ ಜೊತೆಗೆ ಮೊದಲೆಲ್ಲೂ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.